ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮುಂಟಾಗಲಿ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ತೋತ್ರಗಳನ್ನು ತಿಳಿಸ್ತೇನೆ. ನೀವೆಲ್ಲರೂ ಆರೋಗ್ಯವಾಗಿ ನೆಮ್ಮದಿಯಾಗಿ ಆಶೀರ್ವಾದಕರವಾಗಿ ಇರ್ತೀರಾ ಎಂಬುದಾಗಿ ನಾವು ನಂಬುತ್ತೇನೆ. ಸ್ತೋತ್ರ. ಈಗಲೂ ಈ ಮುಂಜಾನೆ ನಿಮ್ಮ ಮನೆಗಳಲ್ಲಿ ವೇದ ವಾರ್ತೆಯೊಂದಿಗೆ ನಾವು ಬರುವುದಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ನೀವಿರುವ ನಿಮ್ಮ ಸ್ಥಳಗಳಲ್ಲಿ ಕರ್ತನ ನಾಮದಲ್ಲಿ ಮುಂಜಾನೆ ವಾರ್ತೆಗಳನ್ನು ನೀವು ಗಮನಿಸಬೇಕು, ಹಾಡುಗಳನ್ನ ಹಾಡಿ ದೇವರು ನಾಮವನ್ನು ಮಯಪಡಿಸಬೇಕು. ಸ್ತೋತ್ರ. ದೇವರು ತಾಮೇ ನಮ್ಮನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಒಂದು ಸಣ್ಣ ಪ್ರಾರ್ಥನೆಯಿಂದ ಈ ಕೂಟವನ್ನು ನಾವು ಪ್ರಾರಂಭಿಸಿಕೊಳ್ಳೋಣ. ಮಹಾಪರಿಶುದ್ಧನ ಪ್ರೀತಿ ಸ್ವರೂಪನಾದ ಯೇಸಪ್ಪ, ಈ ಮುಂಜಾನೆ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ದೇವನೇ, ನಾವು ಆಡುವ ಹಾಡುಗಳು, ಮಾಡುವ ಪ್ರಾರ್ಥನೆಗಳು, ಧ್ಯಾನಿಸುವ ವೇದ ವಚನಗಳನ್ನು ಆಶೀರ್ವದಿಸು. ಇದನ್ನು 100ರಷ್ಟು ಪ್ರತಿಫಲ ಕೊಡುವುದಕ್ಕೆ ನೀನು ಆಶ್ಚರ್ಯವಾಗಿ ಅದ್ಭುತವಾಗಿ ನಡೆಸಬೇಕಾಗಿ ನಿನ್ನ ನಾಮದಲ್ಲಿ ಕೇಳಕೊಂತೇನೆ. ಯೇಸಪ್ಪ, ನಿನಗೆ ಕೋಟಿ 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 ಸ್ತೋತ್ರಮಯ ಸ್ತೋತ್ರಮಯ ಸ್ತೋತ್ರ. ಆಶೀರ್ವದಿಸು, ಬಲಪಡಿಸು, ಕಾಪಾಡು. ಎಲ್ಲ ನಿನ್ನ ಕೈನಲ್ಲಿ ಕೊಡ್ತೇನೆ. ಈ ಪ್ರಾರಂಭದಿಂದ ಅಂತ್ಯದವರೆಗೂ ನಿನ್ನ ಪ್ರಸನ್ನತೆ ನಮ್ಮ ಜೊತೆಯಲ್ಲಿ ಇರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಸ್ತೋತ್ರ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮುಂಟಾಗಲಿ. ಈಗಲೂ ಕೆಲವು ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮಿಸೋಣ.
வாக்கு தந்து தேற்றினீரே. சோர்ந்து போன நேரமெல்லாம் தூக்கி என்னை சுமந்து வாக்கு தந்து தேற்றினீரே. நன்றி நன்றி ஐயா, கோடி கோடி நன்றி ஐயா. நன்றி நன்றி ஐயா, கோடி கோடி நன்றி ஐயா. மறவாமல் நினைத்தீரையா, மனதார நன்றி சொல்வே. என்னை மறவாமல் நினைத்தீரையா, மனதார நன்றி சொல்வே. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ. ಕೆಲವೊಂದು ಕಾರ್ಯಗಳನ್ನ ಈ ದಿನ ನಾವು ದೇವರ ಪಾದಕ್ಕೆ ಸಮರ್ಪಿಸಿ கர்த்தருடைய பாதத்திலே நம்மை ஒப்பு கொடுத்து, ஆண்டவரே நாங்கள் செய்கிற எல்லா ஜெபங்களுக்கும் நீங்கள் பதில் கொடுங்கப்பா என்று சொல்லி நாம் ಜெபிக்க போகிறோம். ಎಲ್ಲ ವಿಷಯಗಳನ್ನ ದೇವರ ಪಾದದಲ್ಲಿ ಅರ್ಪಿಸಿಕೊಂಡು ಈ ಕಾರ್ಯಗಳಲ್ಲಿ ದೇವ ನೀವು ಉತ್ತರ ಕೊಡಬೇಕಪ್ಪ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇ ಒಂದು ಪ್ರಾರ್ಥನೆ ಅದೇನಪ್ಪ ಅಂದ್ರೆ, ಈ ದಿನಗಳಲ್ಲಿ ಅನೇಕ ಜನಗಳು ತನ್ನ ಜೀವನದಲ್ಲಿ ಬಳಲೇ ಹೋಗಿದ್ದಾರೆ. ಯಾವಾಗಲೂ ಲಾಕ್ಡೌನ್ ಲಾಕ್ಡೌನ್ ಲಾಕ್ಡೌನ್, ಏನು ಊಟ ಮಾಡೋದು, ಏನ್ ಕೆಲಸ ಮಾಡೋದು, ಏನ್ ಮಾಡೋದು ಅಂತ ತನ್ನ ಜೀವನದಲ್ಲಿ ಬಳಲಿ ಹೋಗ್ಬಿಟ್ಟಿದ್ದಾರೆ. ಅದಕ್ಕಾಗಿ ದೇವನೇ ಈ ಲಾಕ್ಡೌನ್ ಸೀಸನ್ ಅಲ್ಲಿ, ಸಮಯಗಳಲ್ಲಿ ಯಾರು ವಿಶ್ವಾಸಿಗಳಾಗ್ಲಿ, ಅನೇಕ ಜನಗಳಾಗ್ಲಿ, ದೇವರೇ ಮಾಸ್ಟರ್ಗಳಾಗ್ಲಿ, ಸೇವಕರುಗಳಾಗ್ಲಿ, ಯಾರು ಬಳಲಿ ಹೋಗಬಾರ್ದಪ್ಪ ಅಂತೇಳಿ ಒಂದ್ಸಾರಿ ಎಲ್ಲ ಕರ್ತನಿಗೆ ನಾವು ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ ಸ್ತೋತ್ರಪ್ಪ, ಸ್ತೋತ್ರಪ್ಪ. ಕರ್ತಾವೇ, ಅನೇಕ ಮಕ್ಕಳು ಬಳಲಿ ಹೋಗ್ತಾರೆಪ್ಪ. ನಾವು ಟಿವಿಗಳಲ್ಲಿ ನೋಡ್ತೇವೆ, ಅವರು ಹೆದರ್ಕೊಂತ ಇದ್ದಾರೆ, ಅವರು ಬಳಲಿ ಹೋಗಿದ್ದಾರೆ, ಕಣ್ಣೀರು ಸುರಿಯುತ್ತಾರೆ. ದೇವನೇ ನಿಮಗೆ ಸ್ತೋತ್ರಪ್ಪ, ಸ್ತೋತ್ರಪ್ಪ. ಇಂಥ ಬಳಲಿ ಹೋದ ಸಮಯಗಳಲ್ಲಿ ದೇವನೇ ಎಲ್ಲ ಕುಟುಂಬಗಳನ್ನ, ಇಡೀ ವಿಶ್ವವನ್ನೇ, ಇಡೀ ಲೋಕವನ್ನೇ, ದೇವನೇ ಇಡೀ ಸಮಾಜವನ್ನೇ, ಬೆಂಗಳೂರನ್ನ, ಕರ್ನಾಟಕವನ್ನ ನೀನು ಕೈ ಬಿಡಬೇಡಪ್ಪ. ನಿನ್ನ ಕಾಯಕ ಸ್ವಾಮಿ, ಅವರು ಬಳಲಿ ಹೋಗಿದ್ದಾರೆ, ತಳಲಿ ಹೋಗಿದ್ದಾರೆ. ಕರ್ತಾವೆ, ಅವರಿಗೆ ನಿನ್ನ ಕೃಪೆ ಧಾರಾಳವಾಗಿ ಕೊಡಬೇಕಾಗಿ ಕೇಳ್ಕೊಳ್ತೇನೆಪ್ಪ. ನಿಮಗೆ ಸ್ತೋತ್ರಮಯ್ಯ, ಸ್ತೋತ್ರ ಕರ್ತಾವೇ, ನಿಮಗೆ ಸ್ತೋತ್ರಪ್ಪ, ಸ್ತೋತ್ರ. ஆண்டவரே, சோர்ந்து போனவனுக்கு பலன் கொடுக்கிறேன் என்று சொன்னீங்களே அப்பா. சோர்ந்து போன யாவருக்கும் உங்களுடைய பலனை நீங்கள் தாராளமாய் கொடுக்கும்படி, நடத்தும்படியாய் என்னுடைய கருத்தில் ஜெபிக்கிறேன். அற்புதங்களை செய்யும், அதிசயங்களை செய்யும் அப்பா. ஸ்தோத்திரமய்யா, ஸ்தோத்திரம், 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 ஸ்தோத்திரம். ஜனங்கள் எந்த விஷயத்திலும் சோர்ந்து போகாமல் இருக்க நீங்க கிருபை செய்யும்படியாய் என்னுடைய கருத்தில் ஜெபிக்கிறேன். ಆಮೆನ್, ಸ್ತೋತ್ರ. ಮತ್ತೆ ಬೈಬಲಲ್ಲಿ ಬರೆದಿದೆ, ದಾವೀದನು ತನ್ನನ್ನು ಬಲಪಡಿಸಿಕೊಂಡನು ಎಂಬುದಾಗಿ ಸತ್ಯವೇದದಲ್ಲಿ 1ನೇ ಸಮುವೇಲ್ ಪುಸ್ತಕ 30ನೇ ಅಧ್ಯಾಯದಲ್ಲಿ ಬರೆದಿದೆ. ಆ ರೀತಿ ನಾವು ಭಯಪಡುವ ಯಾವ ವಿಷಯದಲ್ಲಿ ಕೂಡ ಕರ್ತನಲ್ಲಿ ನಾವು ಬಲ ಹೊಂದಿಕೊಳ್ಳಬೇಕು. கிறிஸ்துவுக்குள்ள, கர்த்தருக்குள்ள தேவனுடைய பலனை நாம் பெற்றுக்கொள்ள வேண்டும். ಸ್ತೋತ್ರಂ. ಈಗಲೂ ಕೂಡ ನಾವೆಲ್ಲರೂ ದೇವ, ಯಾರು ಬಳಲಿ ಹೋಗಬಾರದು, ನಿನ್ನ ಬಲವನ್ನ ಅವರಿಗೆ ಕೊಟ್ಟು ಬಿಡಪ್ಪ ಅಂತ ಹೇಳಿ ಒಂದ್ಸಾರಿ ಕೂಡ ನಾವು ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವನೇ ಕರ್ತಾವೇ, ಅನೇಕರು ಬಳಲಿ ಹೋಗಿದ್ದಾರೆ, ಅವರು ಬಳಲಿ ಹೋಗಬಾರದಪ್ಪ. ನಿನ್ನ ಬಲವನ್ನು ಅವರಿಗೆ ಕೊಡಬೇಕಾಗಿ ಕೊಡುತ್ತೇನೆ ಸ್ವಾಮಿ. ದಾವೀದನು ಕರ್ತನಲ್ಲಿ ತನ್ನನ್ನು ಬಲಪಡಿಸಿಕೊಂಡನೋ ಎಂಬುದಾಗಿ ನಾವು ಓದುತ್ತೇವೆ. ಅದೇ ತರ ಅನೇಕ ಮಕ್ಕಳು ಕ್ರಿಸ್ತನಲ್ಲಿ ತನ್ನನ್ನು ಬಲಪಡಿಸಿಕೊಳ್ಳುವುದಕ್ಕೆ ಪರಿಶುದ್ಧಾತ್ಮನೇ ನೀನು ಸಹಾಯ ಮಾಡಬೇಕಾಗಿ ನಿನ್ನ ನಾಮದಲ್ಲಿ ಕೇಳಿಸುತ್ತೇನೆ.
ಆಶೀರ್ವದಿಸು, ಅದ್ಭುತ ಮಾಡು. ನಿನ್ನ ನಾಮವನ್ನು ಮಹಿಮೆಪಡಿಸುವಪ್ಪ. ನಿನಗೆ ಕೋಟಿ ಕೋಟಿ ಸ್ತೋತ್ರಮಯ, ಸ್ತೋತ್ರಮಯ, ಸ್ತೋತ್ರ. ಆಮೆನ್. ಮಾತ್ರ ಅಲ್ಲ, ಈಗಲೂ ಕೂಡ ಈ ಕೊರೋನಾ ವೈರಸ್ಗಾಗಿ ಅನೇಕರು ಬಳಲಿ ಹೋಗಿದ್ದಾರೆ. ಅನೇಕರು ತುಂಬಾ ಬೇಜಾರಾಗ್ಬಿಟ್ಟಿದ್ದಾರೆ, ಭಯ ಪಟ್ಬಿಟ್ಟಿದ್ದಾರೆ. ಕೊರೋನಾದ ತಕ್ಷಣ ತುಂಬಾ ಜನಕ್ಕೆ ಭಯ, ಕನಸಲ್ಲಿಯೂ ಭಯ, ನಡೆಯುವಾಗಲೂ ಭಯ, ಕುತ್ಕೊಳ್ಳುವಾಗಲೂ ಭಯ, ಯೋಚನೆ ಮಾಡುವಾಗೆಲ್ಲ ಕೊರೋನಾ. ಅದಕ್ಕಾಗಿ ದೇವರಿಗೆ ಹೇಳಿ, ಈ ಕೊರೋನಾ ವೈರಸ್ನ ನೀನು ತೊಲಗಿಸಿಬಿಡು ಸ್ವಾಮಿ, ಅನೇಕರಿಗಿರುವ ಭಯ ಭೀತಿಯನ್ನು ತೊಲಗಿಸಿಬಿಡಪ್ಪ ಅಂತ ಹೇಳಿ ಕರ್ತರಿಗೆ ಸ್ತೋತ್ರ. யாரும் இந்த கொரோனா வைரஸ்னால பயப்படாதபடி நாம் கர்த்தரிடத்திலே உங்க பலனை தாரும் என்று சொல்லி நாம் ஜெபம் பண்ணுவோம். ಪರಿಶುದ್ಧ ಪಿತಾವೇ, ಕೊರೋನಾದಿಂದ ಬಲಹೀನರಾಗಿರುವ, ಕೊರೋನಾ ವಿಷಯವನ್ನು ಕೇಳಿ ಭಯಪಡ್ತಾ ಇರುವ, ಕೊರೋನಾ ಕಾರಣದಿಂದ ಹಾಸ್ಪಿಟಲ್ಗಳಲ್ಲಿ ಇರುವ ದೇವನೇ ಕರ್ತಾವೇ, ಕ್ವಾರಂಟೈನ್ನಲ್ಲಿ ಇರುವ ಎಲ್ಲ ಮಕ್ಕಳುಗಳನ್ನು ನಿನ್ನ ಕೈಯಲ್ಲಿ ಕೊಡ್ತೇನೆ ಸ್ವಾಮಿ. ನನ್ನ ದೇವನೇ, ಅವರನ್ನು ನೀವು ಧೈರ್ಯಪಡಿಸು, ಅವರನ್ನು ನೀವು ಬಲಪಡಿಸಬೇಕಾಗಿ ನಿನ್ನ ನಾಮದಲ್ಲಿ ಕೇಳಿಕೊಳ್ತೇನೆ. ದೇವನೇ, ನಿಮಗೆ ಸ್ತೋತ್ರಪ್ಪ, ಸ್ತೋತ್ರಪ್ಪ. ಯಾರನ್ನು ಈ ಕೊರೋನಾ ಬಾಧಿಸಬಾರದು. ಕೊರೋನಾ ಉಳ್ಳವರಿಗೆ ನೀನು ಬಿಡುಗಡೆ ಕೊಡು, ಅದ್ಭುತ ಮಾಡು, ಆಶ್ಚರ್ಯ ಮಾಡು, ಮಹಿಮೆಯಾದ ಕಾರ್ಯಗಳನ್ನ, ಕ್ರಿಯೆಗಳನ್ನ ಕರ್ತಾವೇ ಸ್ವಾಮಿ, ಅದ್ಭುತಗಳನ್ನ ನೀವು ಮಾಡಬೇಕಾಗಿ ಹಲ್ಲೆಲೂಯಾ, ಸ್ತೋತ್ರಮಯ, ಸ್ತೋತ್ರಂ, ಸ್ತೋತ್ರ ಕರ್ತಾವೇ. ಅದು ಮಾತ್ರ ಅಲ್ಲ, ಕೆಲಸ ಇಲ್ಲ. ಲಾಕ್ಡೌನ್ ಅಂದ್ರೆ ಕೆಲಸ ಇಲ್ಲ. ಕೆಲಸ ಇಲ್ಲ ಅಂದ್ರೆ ಊಟ ಇಲ್ಲ, ಹಾಲಿಲ್ಲ, ತರಕಾರಿ ಇಲ್ಲ, ಇಲ್ಲ ಇಲ್ಲ ಅಂತ ಅನೇಕರು ಬಾಧೆಗಳು ಪಡ್ತಾ ಇದ್ದಾರೆ. ಅದಕ್ಕಾಗಿ ದೇವರ ಹತ್ರ, ದೇವನೇ, ಈ ಲಾಕ್ಡೌನ್ ನಿಮಿತ್ತವಾಗಿ ದೇವನೇ, ಅನ್ನಪಾನಕ್ಕೆ ಕೂಡ, ಹಾಲಿಗೆ ಕೂಡ, ಬಾಡಿಗೆಗೆ, ಅದಕ್ಕೆ ಇದಕ್ಕೆ ಅಂತ ಕಷ್ಟಪಡುವ ಮಕ್ಕಳನ್ನ ದೇವರ ಕೈಯಲ್ಲಿ ಕೊಟ್ಟು ಒಂದ್ಸಾರಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರಮಯ, ಸ್ತೋತ್ರ ಕರ್ತಾವೇ. ಕೊರೋನಾ ನಿಮಿತ್ತವಾಗಿ, ಲಾಕ್ಡೌನ್ ನಿಮಿತ್ತವಾಗಿ ಕಷ್ಟಪಡುವ ಎಲ್ಲ ಕುಟುಂಬಗಳನ್ನ ನಿನ್ನ ಕೈಯಲ್ಲಿ ಕೊಡುತ್ತೇನೆ. ಅವರನ್ನ ಬಿಡುಗಡೆ ಕೊಡುವ, ಅವರನ್ನ ನೀನು ಆಶೀರ್ವದಿಸು, ಅವರಿಗೆ ನೀನು ಬಿಡುಗಡೆ ಕೊಡು, ಅದ್ಭುತ ಮಾಡಪ್ಪ. ಸ್ತೋತ್ರಮಯ, ಸ್ತೋತ್ರ. இந்த லாக்டவுனால பிரச்சனையில, கண்ணீரில, வேதனையில, சோதனையில இருக்கிற, வேலை இல்லாம இருக்கிற, பல பாடுகள் மத்தியில இருக்கிற ஜனங்களை விடுதலையாக்கும், அற்புதங்களை செய்யும், அதிசயங்களை செய்யும்பா. ஸ்தோத்திரமயா, ஸ்தோத்திர கர்த்தாவே, ಸ್ತೋತ್ರಮಯ, ಸ್ತೋತ್ರ ಕರ್ತಾವೇ, ಸ್ತೋತ್ರಮಯ. ಅದು ಮಾತ್ರವಲ್ಲ, ಇನ್ನೊಂದ್ಸಾರಿ ತುಂಬಾ ಜನಕ್ಕೆ ಯಾಕಪ್ಪ ಈ ಲಾಕ್ಡೌನ್ ಅಂತ ಬೇಜಾರು ಪಡ್ತಾರೆ. ಲಾಕ್ಡೌನ್ ಆಗೋದು ಬೇಡ ಎಂಬುದಾಗಿ ತುಂಬಾ ದುಃಖ ಪಡ್ತಾ ಇದ್ದಾರೆ. ಅದಕ್ಕಾಗಿ ಮತ್ತೆ ಮತ್ತೆ ಲಾಕ್ಡೌನ್ ಆಗಬಾರ್ದು. ಅದೇ ಟೈಮ್ನಲ್ಲಿ ಈ ವೈರಸ್ ಹರಡಲೇಬಾರ್ದು, ಮತ್ತೆ ಲಾಕ್ಡೌನ್ ಆಗಲೇಬಾರ್ದು ಅಂತೇಳಿ ಮತ್ತೊಂದು ಸಾರಿ ದೇವರಿಗೆ ನಾವು ಸ್ತೋತ್ರ ಮಾಡಿಕೊಳ್ಳೋಣ. ಪರಿಶುದ್ಧ ಪಿತಾವೇ, ಲಾಕ್ಡೌನ್ ಆಗಬಾರ್ದಂತ ಅನೇಕರು ಇಷ್ಟಪಡ್ತಾರೆ. ಅಪ್ಪ, ಕೆಲಸ ಇಲ್ಲ ಕರ್ತಾವೇ, ಹಣ ಕೈಯಲ್ಲಿ ಹಣ ಇಲ್ಲ ಎಂಬುದಾಗಿ ದುಃಖ ಪಡ್ತಾ ಇದ್ದಾರೆ ಕರ್ತಾವೇ. ಆದರೆ ವೈರಸ್ ದೇವನೇ ಹೆಚ್ಚುತ್ತಾ ಬಂದ ಕಾರಣ ಲಾಕ್ಡೌನ್ ಕರ್ತಾವೇ ಅನ್ನೋ ಸರ್ಕಾರವು ಅನೌನ್ಸ್ಮೆಂಟ್ ಮಾಡ್ತಾ ಇದೆ. ಅಪ್ಪ, ನನ್ನ ತಂದೆಯೇ, ನೀವು ಅದ್ಭುತ ಮಾಡಿ ವೈರಸ್ಗಳನ್ನೆಲ್ಲ ತೊಲಗಿಸಿ, ಲಾಕ್ಡೌನ್ ನಿಲ್ಲಿಸಿ, ಜನ ಸಾಮಾನ್ಯರು ಕರ್ತಾವೇ ದೇವನೇ, ಬಡ ಮಕ್ಕಳು ನೆಮ್ಮದಿಯಾಗಿ, ಆರೋಗ್ಯವಾಗಿ, ಆಶೀರ್ವಾದವಾಗಿರೋದಕ್ಕೆ ನೀವು ಕೃಪೆ ಕೊಡಬೇಕಾಗಿ ಕೇಳಿಕೊಳ್ತೇನೆ. ನನ್ನ ದೇವನೇ, ಈ ಲಾಕ್ಡೌನ್ ಬೇಗನೆ, ದೇವನೇ ಸ್ತೋತ್ರಮಯ, ಲಾಕ್ಡೌನ್ ಬೇಗ ಸ್ಟಾಪ್ ಆಗಲಿ. ನನ್ನ ದೇವನೇ, ಈ ವೈರಸ್ ಯೇಸುವಿನ ನಾಮದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಇದು ಹರಡದಂತೆ ನೀನು ಸ್ಟಾಪ್ ಮಾಡಬೇಕಾಗಿ ನೀನು ನಾಮದಲ್ಲಿ ಕೇಳಿಸ್ತೇನೆ. ಆಶ್ಚರ್ಯವನ್ನು ಮಾಡಪ್ಪ, ಅದ್ಭುತವನ್ನು ಮಾಡಪ್ಪ, ಮಹಿಮೆಯಾದ ಕಾರ್ಯಗಳನ್ನು ನಡೆಸಪ್ಪ. ನಿನಗೆ ಸ್ತೋತ್ರ ಕರ್ತಾವೇ, ಸ್ತೋತ್ರಮಯ, ಸ್ತೋತ್ರ. ಆಮೆನ್. ಇನ್ನೊಂದು ವಿಷಯ ನಾನು ನಿಮಗೆ ಹೇಳಬೇಕಾಗಿ ಇಷ್ಟಪಡ್ತೇನೆ. ತುಂಬಾ ಸಭೆಗಳು
ಸೇವಕರುಗಳು ಅವರ ಜೀವನ ಇರ್ತದೆ. ಸ್ತೋತ್ರ. ಸಭೆಗಳು ಮುಚ್ಚಿಬಿಟ್ರೆ ಪಾಸ್ಟರ್ಗಳು ಅವ್ರ ಫ್ಯಾಮಿಲಿಗಳು ಹೆಂಗೆ ಇರ್ತಾರೆ, ಅವ್ರು ತುಂಬಾ ಕಷ್ಟದಲ್ಲಿ ಹೋಗ್ತಾರೆ. ಅದೇ ಥರ ವಿಶ್ವಾಸಿಗಳು ಕೂಡ ಆಲಯಕ್ಕೆ ಬಂದು ದೇವರನ್ನು ಆರಾಧಿಸಲಿಲ್ಲ ಅಂದ್ರೆ ಅವರು ಕೂಡ ಅನೇಕ ತರವಾದ ವೇದನೆ ಶೋಧನೆಗಳಲ್ಲಿ ಆಗ್ಬಿಡ್ತಾರೆ. ಸ್ತೋತ್ರ. இந்த சபையும் மூடப்பட்டிருக்கக்கூடாது ஆண்டவரே, பூட்டப்பட்டிருக்கக்கூடாதப்பா. சீக்கிரமா எல்லா ஆலயங்களும் திறக்கப்படட்டும். ಬೇಗನೆ ಎಲ್ಲ ಆಲಯಗಳು ತೆರೆಯಲ್ಪಡಲಿ. ಆರಾಧನೆಗಳು ಎಲ್ಲ ಕಡೆ ಚೆನ್ನಾಗಿ ನಡೆಯಲಿ ಎಂಬುದಾಗಿ நன்றாக ஆராதனைகள் நடக்கட்டும் என்று சொல்லி கர்த்தரை நாம் சோத்தரித்து ஜெபம் பண்ணுவோம். நல்ல ஆண்டவரே, எந்த இடத்திலேயும் கர்த்தாவே ஆலயங்கள் மூடப்பட்டிருக்கக்கூடாதப்பா. இந்த லாக்டவுன் நிமித்தமாய் அநேக ஆலயங்கள் மூடப்பட்டிருக்கிறது. அவைகள் கர்த்தருடைய நாமத்தினால் திறக்கப்படட்டும். இந்த வைரஸை மாற்றி போடும் ஆண்டவரே, உமக்கு ஸ்தோத்திரம் ஐயா, ஸ்தோத்திரம். ಮುಚ್ಚಲ್ಪಟ್ಟ ಆಲಯಗಳು ಬೇಗನೆ ತೆರೆಯಲ್ಪಡಲಿ. ಮುಚ್ಚಲ್ಪಟ್ಟ ಆಲಯಗಳು ಬೇಗನೆ ತೆರೆಯಲ್ಪಡಲಿ. ಮುಚ್ಚಲ್ಪಟ್ಟ ಆಲಯಗಳು ಬೇಗನೆ ತೆರೆಯಲ್ಪಡಲಿ ಅಪ್ಪ. ಕೋಟಿ 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 ಸ್ತೋತ್ರಮಯ, ಸ್ತೋತ್ರ ಕರ್ತಾವೆ. ಆಮೆನ್. ಸ್ತೋತ್ರ. ಇನ್ನೊಂದು ವಿಷಯನ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡುತ್ತೇನೆ. ಇಂಡಿಯನ್ಸ್, ನಮ್ಮ ಈ ಭಾರತ ದೇಶದವರು ಹೊರದೇಶಗಳಲ್ಲಿ ತುಂಬಾ ಜನ ಇದ್ದಾರೆ. ಅವರು ಇಂಡಿಯಾಗೆ ಬರೋದಕ್ಕೆ ಆಗದೆ ತುಂಬಾ ಜನ ಅಲ್ಲಿ ಕಣ್ಣೀರು ಬಿಡ್ತಾ ಇದ್ದಾರೆ. ಕೆಲಸ ಇಲ್ಲ, ಊಟ ಇಲ್ಲ. ಅಯ್ಯೋ, ಇಂಡಿಯಾದಲ್ಲಿರುವಾಗನೇ ಕಷ್ಟ, ಹೊರದೇಶಗಳಲ್ಲಿ ಇನ್ನೂ ಕಷ್ಟ ಆಗುತ್ತದೆ. ದೇವರ ಆತ್ಮನವರಿಗೆ ಹೇಗಾದರೂ ಬಾಗಿಲನ್ನು ತೆರೆದು ಅವರು ಭಾರತ ದೇಶಕ್ಕೆ ಬಂದು ಸೇರುವುದಕ್ಕಾಗಿ ಒಂದ್ಸಾರಿ ಎಲ್ಲ ನಾವು ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತಾವೇ, ಸ್ತೋತ್ರ. ಹೊರದೇಶದಲ್ಲಿರುವ ಮಕ್ಕಳನ್ನ ಅವರು ಬೇಗ ಕರ್ತಾವೇ ಇಂಡಿಯಾಗೆ ಬಂದು ಸೇರುವುದಕ್ಕೆ ನೀವು ಕೃಪೆ ಕೊಡು. ನನ್ನ ತಂದೆಯೇ ಸ್ತೋತ್ರಮಯ, ಸ್ತೋತ್ರ. ದೇವನೇ, ಕೆಲಸ ಕಾರ್ಯ ನಿಮಿತ್ತವಾಗಿ ಹೊರ ದೇಶಕ್ಕೆ ಹೋಗಿದ್ದಾರೆ. ಅವ್ರು ತಿರ್ಗಾ ದೇವನೇ ಸ್ತೋತ್ರ ಇಂಡಿಯಾಗೆ ಬರೋದಕ್ಕೆ ಕರ್ತಾವೇ ನೀನು ಕೃಪೆ ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಅದ್ಭುತವಾಗಿ ಆಶ್ಚರ್ಯವಾಗಿ ನಡೆಸಬೇಕಾಗಿ ನಾಮದಲ್ಲಿ ಕೇಳಿಕೊಳ್ತೇನೆ. ಆಶ್ಚರ್ಯ ಮಾಡು, ಅದ್ಭುತ ಮಾಡು. 7 ಬೆಳೆಗಳಿಗೆ ಕರ್ತರು ಸುಲಭವಾಗಿ ಕೊಂಡು ಅವಕ್ಕೆ ನನ್ರಿಯೋಡು ಸ್ತೋತ್ರಮಯ, ಸ್ತೋತ್ರ. ಆಮೆನ್. ನಾವು ಕೀರ್ತನೆ 91ನೇ ಅಧ್ಯಾಯದಲ್ಲಿ ಬರೆದಿದೆ, ಪರಾತ್ಮರನನ್ನು ನಿನ್ನ ನಿವಾಸ ಸ್ಥಾನವಾಗಿ ಮಾಡಿಕೊಂಡ ಕಾರಣ ಬಾಧೆ ನಿನ್ನ ಗುಡಾರದಲ್ಲಿ, ವೇದನೆ ನಿನ್ನ ಗುಡಾರದ ಸಮೀಪದಲ್ಲಿ ಬರೋದಿಲ್ಲ ಎಂಬುದಾಗಿ ಬರೆದಿದೆ. ನಮ್ಮ ಮನೆಗಳಲ್ಲಿ ಯೇಸು ಕ್ರಿಸ್ತನು ನಿವಾಸ ಸ್ಥಾನವಾಗಿರಬೇಕು. இயேசு நம்முடைய கூடாரங்களிலே வாழும் பொழுது, இயேசப்பா நம்முடைய கூடாரத்தில் இருக்கும் பொழுது வாதையின் கூடாரத்தை அணுகாது என்று சொல்லி இருக்கிறது. கர்த்தாவே, ಸ್ತೋತ್ರப்பா. ಯಾವ ವೇದನೆ, ಯಾವ ಬಾಧೆ, ಯಾವ ಉಪದ್ರವಗಳು, ಯಾವ ಶೋಧನೆಗಳು ನನ್ನ ಗುಡಾರದಂತ ನನ್ನ ಮನೆ ಒಳಗಡೆ, ನನ್ನ ಮಕ್ಕಳಲ್ಲಿ, ನನ್ನ ತಂದೆ ತಾಯಿಗಳಲ್ಲಿ, ನನ್ನ ಕುಟುಂಬದಲ್ಲಿ, ಗಂಡ ಹೆಂಡತಿ ಮಕ್ಕಳು ದೊಡ್ಡವರು ಚಿಕ್ಕವರಲ್ಲಿ ವಾದೆ ಬರಬಾರದು ಅಂತೇಳಿ, ಯಾವ ಬಲಹೀನಗಳು ನಮ್ಮನ್ನ ಮುಟ್ಟಬಾರ್ದು ಅಂತೇಳಿ ಒಂದ್ಸಾರಿ ಎಲ್ಲ ನಮ್ಮ ಹೃದಯವನ್ನು ತೆರೆದ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಪರಿಶುದ್ಧ ಪಿತಾವೇ, ತಾವೇ பாதை கூடாரத்தை அணுகாதே, பாதை கூடாரத்தை அணுகாதே, பாதை கூடாரத்தை அணுகாதே என்று சொல்லியிருக்கிறேன்ப்பா. உடைய வேத வசனத்தின்படி கர்த்தாவே, எங்கள் குடும்பங்களிலே, எங்கள் சபையாருடைய குடும்பங்களிலே வாதை ಅನುಗಾದವಳಿ ಕಾತುಕೊಳ್ಳುವಪ್ಪ. ನಮ್ಮ ಮನೆಗಳಲ್ಲಿ, ಸಭೆಯವರ ಮನೆಗಳಲ್ಲಿ, ಎಲ್ಲ ಸಭೆಯವರ ಎಲ್ಲ ಕುಟುಂಬಗಳ ಮನೆಗಳಲ್ಲಿ, ಇಂಡಿಯಾದಲ್ಲಿ ಕರ್ತಾವ್, ಇಡೀ ವಿಶ್ವದಲ್ಲಿ ಎಲ್ಲಿನೂ ಕೂಡ ಈ ವಾದೆ, ಈ ವೇದನೆ ಕರ್ತಾವೇ, ಈ ಪ್ಲೇಗ್ ಯಾರನ್ನ ಹಿಡಿಬಾರ್ದು, ಈ ವೈರಸ್ ಯಾರನ್ನ ಮುಟ್ಟಬಾರ್ದು ಕರ್ತಾವೆ. ನೀನ್ ಬಿಡುಗಡೆ ಕೊಡು, ನಡೆಸಪ್ಪ, ಆಶೀರ್ವದಿಸು ಕರ್ತಾವೆ. ನಿನಗೆ ಮಹಿಮೆಯಾಗಿ ನಡೆಸಬೇಕಾವೆ. ನಿನಗೆ ಸ್ತೋತ್ರ, 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 ಸ್ತೋತ್ರ. ಈಗಲೂ ಕೊನೆಯದಾಗಿ ನಮ್ಮಲ್ಲಿ ಯಾರಾದರೂ ಬಲಹೀನಗಳು, ರೋಗಿಗಳು ಇದ್ರೆ ಸ್ತೋತ್ರ, ನಿಮ್ಮ ಬಲಹೀನವಾದ ಜಾಗದಲ್ಲಿ ಕೈಯನ್ನು ಇಟ್ಕೊಳ್ಳಿ. ಕಣ್ಣನ್ನು
ಪ್ರಾಬ್ಲಮ್ ಇದೆಯೋ ಅಲ್ಲಿ ನೀವು ಅದನ್ನ ನೆನೆಸ್ಕೊಳ್ರಿ, ಅಲ್ಲಿ ಕೈ ಇಟ್ಕೊಳ್ರಿ. ಈಗಲೂ ಕೂಡ ಎಲ್ಲ ಬಲಹೀನರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಮುಂಜಾನೆ ಅಪ್ಪ, ಈ ಆರಾಧನೆಯ ಮಧ್ಯದಲ್ಲಿ ಯಾರ್ಯಾರು ಬಲಹೀನರುಗಳಿದ್ದಾರೋ, ಯಾರ್ಯಾರಿಗೆ ವೇದನೆಯಾದವರಿದ್ದಾರೋ, ಕಾಯಿಲೆಗಳಿದ್ದಾರೋ, ಹಾರ್ಟ್ ಪ್ರಾಬ್ಲಮ್, ಲಂಗ್ಸ್, ಲಿವರ್, ಕಿಡ್ನಿ ಪ್ರಾಬ್ಲಮ್, ಕೈ ಕಾಲು ನೋವು ಪ್ರಾಬ್ಲಮ್, ಶುಗರ್ ಪ್ರಾಬ್ಲಮ್, BP ಪ್ರಾಬ್ಲಮ್, ಮನ ವೇದನೆ, ದುಃಖದಲ್ಲಿದ್ದಾರೆ, ಎಲ್ಲರನ್ನ ನೀವು ಮುಟ್ಟಬೇಕಾಗಿ ಕೇಳ್ತಾನೆ. ಕರ್ತನ ನಾಮದಲ್ಲಿ ಅವರನ್ನ ಮುಟ್ಟಿ ಬಿಡುಗಡೆ ಮಾಡು, ಸುಖ ಮಾಡು, ಅದ್ಭುತ ಮಾಡು, ಆಶ್ಚರ್ಯ ಮಾಡಪ್ಪ. ಎಲ್ಲರಿಗೂ ನೀನು ಸುಖ ಕೊಡು, ಎಲ್ಲರಿಗೂ ಬಿಡುಗಡೆ ಕೊಡು, ಎಲ್ಲರಿಗೂ ಅದ್ಭುತ ಮಾಡು, ಎಲ್ಲರಿಗೂ ಆಶ್ಚರ್ಯವಾದ ಕಾರ್ಯವನ್ನು ಮಾಡಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರಮಯ ಸ್ತೋತ್ರ. ತಾವೇ ಇಬ್ಬರು ನನ್ನ ನಾಮದಲ್ಲಿ ಸೇರುವರ ಮಧ್ಯದಲ್ಲಿ ನಾನಿರುತ್ತೇನೆ ಎಂಬುದಾಗಿ ಮಾತು ಕೊಟ್ಟ ದೇವರೇ, ಎಲ್ಲರನ್ನು ಬಿಡುಗಡೆ ಮಾಡಿ ಕಾಯ್ಕೊಂಡು ಅದ್ಭುತವಾಗಿ ಆಶ್ಚರ್ಯವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಅಂತಲೇ. ಆಮೆನ್. ಹಲ್ಲೆಲೂಯಾ. ಸ್ತೋತ್ರ. ಹಲ್ಲೆಲೂಯಾ. ಸ್ತೋತ್ರ. ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ತೋತ್ರಗಳನ್ನ ತಿಳಿಸ್ಕೊಳ್ತಾ ಇದ್ದೇನೆ. ಇವಾಗಲೂ ನಿಮ್ಮ ಕೈಗಳಲ್ಲಿ ಸತ್ಯವೇದವನ್ನು ತಿಳಿಸಿಕೊಂಡು ಅದರಲ್ಲಿ ಯೆಶಾಯ ಪ್ರವಾದಿಯ ಪುಸ್ತಕ 40ನೇ ಅಧ್ಯಾಯ ಸ್ತೋತ್ರ 29ನೇ ವಾರ್ತೆಯನ್ನ ನಾವು ಓದಿಕೊಳ್ಳಬೇಕಾಗಿ ಕೇಳ್ಕೊಳ್ತೇವೆ. ಯೆಶಾಯ ಪುಸ್ತಕ 40ಾம் அதிகாரம் 29வது ವಚನ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. சோர்ந்து போகிறவனுக்கு அவர் பலன் கொடுத்து சத்துவம் இல்லாதவனுக்கு சத்துவத்தை பெருக பண்ணுகிறார். ಆಮೆನ್. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವಾರ್ತೆ ನಮಗೆ ನಿಜವಾಗಲೂ ಸಮಾಧಾನವನ್ನು ಕೊಡುವಂತ ವಾರ್ತೆಯಾಗಿದೆ. ಈ ವಾರ್ತೆ ನಮಗೆ ಸ್ತೋತ್ರ ನಿಜವಾಗಲೂ ಬಹುಬಲವನ್ನು ಕೊಡುವಂತ ವಾರ್ತೆಯಾಗಿದೆ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತು இன்னைக்கு நாம் பார்க்கும்போது எங்க பார்த்தாலும் யாரை பார்த்தாலும் ஜனங்கள் பயத்தோடு காணப்படுகிறார்கள், மனசுல சோர்வோடு தான் காணப்படுகிறார்கள். ஐயோ வேலை இல்லையே, ஐயோ லாக்டவுன் ஆனதே, ஐயோ அங்க கொரோனா, இங்க கொரோனா, வீட்டு பக்கத்துல கொரோனா, பின்னால தெருவுல கொரோனா என்று சொல்லி கொரோனாவை பார்த்து மனம் தளர்ந்து போய் கொண்டிருக்கிறார்கள். ಸ್ತೋತ್ರ. ಇವತ್ತಿನ ದಿನ ನಾವು ನೋಡುವಾಗ ಅನೇಕರು ಲಾಕ್ಡೌನ್ ಆಗಿದೆ, ಕೆಲಸ ಇಲ್ಲ, ಅದು ಇಲ್ಲ, ಇದಿಲ್ಲ ಎಂಬುದಾಗಿ ಅವರು ತುಂಬಾ ವೇದನೆಗಳಲ್ಲಿ ಇವತ್ತಿನ ದಿನ ಜನಗಳು ತುಂಬ ಹೋಗ್ಬಿಟ್ಟಿದ್ದಾರೆ. ಇದನ್ನು ಕೇಳುವ ದೇವರ ಮಕ್ಕಳೇ, ಈ ಮುಂಚಾನೆ ನಮಗೆ ಯೆಶಾಯ ಪ್ರವಾದಿಯ ಪುಸ್ತಕದ ಮೂಲಕವಾಗಿ ದೇವರು ನಮ್ಮ ಸಂಗಡ ಮಾತನಾಡುವುದನ್ನ ಮನಸ್ಪೂರ್ವಕವಾಗಿ ಇದನ್ನು ನೀವು ಗಮನಿಸಬೇಕಾಗಿ ಕೇಳ್ಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ. ಇನ್ನೊಂದ್ಸಾರಿ ಅದನ್ನ ಕನ್ನಡ ಭಾಷೆಯಲ್ಲಿ ಓದ್ಕೊಳ್ಳಿ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ. ಆಮೆನ್. ಸೋತವನಿಗೆ ಅಥವಾ ಬಳಲಿ ಹೋದವನಿಗೆ ಅಥವಾ ಮನ ಕುಂದಿ ಹೋದವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ನಿರ್ಬಲನಿಗೆ ದೇವರು ಬಹುವಾದ ಬಲವನ್ನ ಅನುಗ್ರಹಿಸ್ತಾನೆ. ಇದನ್ನು ಕೇಳುವ ದೇವರ ಮಕ್ಕಳೇ, ನೀವು ಯಾವ ವಿಷಯದಲ್ಲಿ ಭಯಪಟ್ಟಿದ್ದೀರಾ ಆ ವಿಷಯದಲ್ಲಿ ದೇವರು ನಿಮಗೆ ಬಲವನ್ನು ಕೊಡುತ್ತಾನೆ. ಯಾವ ವಿಷಯದಲ್ಲಿ ನೀವು ಮನಸೋತು ಹೋಗಿದ್ದೀರಾ ಆ ವಿಷಯದಲ್ಲಿ ದೇವರು ನಿಮಗೆ ಏನು ಶಕ್ತಿಯನ್ನು, ಕೃಪೆಯನ್ನು, ಆಶೀರ್ವಾದವನ್ನು, ಸಮಾಧಾನವನ್ನು ಕೊಡುವಂತವನಾಗಿ ಇದ್ದಾನೆ. ಹೌದು ಪ್ರಿಯ ದೇವರ ಮಕ್ಕಳೇ, ಸ್ತೋತ್ರ. ನಿಜವಾಗಲೂ ನಮ್ಮ ಆಯಸ್ಕಾಲದಲ್ಲಿ ಇಂಥ ಪರಿಸ್ಥಿತಿ ಬಂದರೂ ಕೂಡ ನಾವು ಬಲಹೀನರು
ನಂಬಿರುವ ದೇವರು ನಿಜವಾಗಲೂ ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ವಾರ್ತೆಯನ್ನು ಹೇಳಿದ ಅವರು ಯಾರಪ್ಪ ಅಂದ್ರೆ 28ನೇ ವಾರ್ತೆಯಲ್ಲಿ ಬರೆದಿದೆ, ಇಡೀ ವಿಶ್ವವನ್ನೇ ಇಡೀ ಲೋಕವನ್ನೇ ಸೃಷ್ಟಿಸಿದ ದೇವರು ಹೇಳಿದ ಮಾತಿದು. ನಾನು 28ನೇ ವಾರ್ತೆಯನ್ನು ಓದ್ಕೊಳ್ಳಿ. ನೀನು ಗ್ರಹಿಸಲಿಲ್ಲವಲ್ಲವೋ ಕೇಳಲಿಲ್ಲವಲ್ಲವೋ ಯೆಹೋವನು ನಿರಂತರನು, ದೇವರು ಭೂಮಿಯ ಕಟ್ಟಕಡೆಯನ್ನು ನಿರ್ಮಿಸಿದವನು. ದೇವರು ಭೂಮಿಯ ಕಟ್ಟಕಡೆಗಳನ್ನು ನಿರ್ಮಿಸಿದ ಆತನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ತಮಿಳು ಭಾಷೆಯಲ್ಲಿ ಓದಿಯೋದು, பூமியின் கடையந்தானங்களையும் சிருஷ்டித்த கர்த்தராகிய அநாதி தேவன் சோர்ந்து போவதில்லை. பூமியின் கடையாந்தரங்களை சிருஷ்டித்த தேவன். ಇಂಗ್ಲಿಷ್ ಬೈಬಲ್ ಬರೆದಿದೆ ಗಾಡ್ ಕ್ರಿಯೇಟೆಡ್ ವರ್ಲ್ಡ್ ಅಂತ ಬರೆದಿದೆ. ದೇವರು இந்த உலகத்தை தேவன் இந்த உலகத்தை உண்டாக்கினான் என்று எழுதியிருக்கிறது. இந்த உலகத்தையே உண்டாக்கின தேவன் சோர்ந்து போயிருக்கிற உன்னை பார்த்து சொல்லுகிறார், நீ சோர்ந்து போகாதே, நீ எந்த விஷயத்திலையும் ಬಲವೀನಪಟ್ಟು ಹೋಗಾದೆ. ದೇವರ ನಾಮಕ್ಕೆ ಸ್ತೋತ್ರ. ನಾವು ತುಂಬಾ ದಿನ ಬಲಹೀನಪಟ್ಟೇ ಹೋಗ್ಬಿಡ್ತೇವೆ. ಬಲಹೀನಪಟ್ಟ ಸಮಯದಲ್ಲಿ ನಾವು ಏನು ಮಾಡಬೇಕಂತ ಇಲ್ಲಿ ಬರೆದಿದೆ. ದೇವರ ನಾಮಕ್ಕೆ ಸ್ತೋತ್ರ. 31ನೇ ವಾರ್ತೆಯಲ್ಲಿ ಅದು ಬರೆದಿದೆ. 40ನೇ ಅಧ್ಯಾಯ 31ನೇ ನಂಬರ್ ವಾಕ್ಯ. ಯೆಹೋವನ ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಯೆಹೋವನನ್ನ ನಾವು ಬಲಹೀನ ಪಡುವಾಗ, ನಾವು ಬಳಲಿ ಹೋದಾಗ, ನಾವು ಬೇಸರಗೊಳಗಾದಾಗ ನಾವು ಏನ್ ಮಾಡ್ಬೇಕಂತ ಬರೆದಿದೆ. ಯೆಹೋವನನ್ನ ನಿರೀಕ್ಷಿಸಿಕೊಂಡವರಾಗಿರಬೇಕು. கர்த்தருக்கு காத்திருக்கிறவர்களோ புது பலன் அடைந்து கழுகுகளைப் போல செட்டைகளை அடித்து எழும்புவார்கள். அவர்கள் ஓடினாலும் இளைப்படையார்கள், நடந்தாலும் சோர்ந்து போகார்கள். ಹತ್ತುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿದು ಹೋದಾರೋ ನಡೆದು ಅವರು ಬಳಲಿ ಹೋಗುವುದಿಲ್ಲ. ಆಗ ಪ್ರಿಯದವರ ಮಕ್ಕಳೇ, ಅವರ ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಕೂಡ ಅವರು ಬಳಲಿ ಹೋಗುವುದಿಲ್ಲ. ಕಾರಣ ದೇವರ ಬಲವು ಅವರ ಒಳಗಡೆ ಇರುವುದರಿಂದ ದೇವರು ಅವರನ್ನ ಕಾಯುವಂತವನಾಗಿದ್ದಾನೆ. ದೇವರು ಅವರನ್ನ ನಡೆಸುವಂತವನಾಗಿದ್ದಾನೆ. ದೇವರು ಅವರನ್ನ ಎಲ್ಲಾ ತರದಲ್ಲಿ ತನ್ನ ರೆಕ್ಕೆಯಲ್ಲಿ ಒದೆಸಿ ಬಲಪಡಿಸಿ ಕಾಯುವಂತವನಾಗಿದ್ದಾನೆ. ಸ್ತೋತ್ರ. ಯಾವ ಕೊರೋನ ಬಂದರೂ ಸರಿ, ಯಾವ ಪ್ರಾಬ್ಲಮ್ ಬಂದರೂ ಸರಿ, ಯಾವ ಜ್ವರ ಬಂದರೂ ಸರಿ, ತಲೆನೋವು ಬಂದರೂ ಸರಿ, ಗಂಟಲು ನೋವು ಬಂದರೂ ಸರಿ, ನೆಗಡಿ ಬಂದರೂ ಸರಿ, ಕೆಮ್ಮಲು ಬಂದರೂ ಸರಿ, ದಯಮಾಡಿ ನಾವು ಕರ್ತನನ್ನೇ ನೋಡೋಣ. ಅದರ ನಿಮಿತ್ತವಾಗಿ ನಾವು ಬಳಲಿ ಹೋಗಬಾರದು. ಅದರ ನಿಮಿತ್ತವಾಗಿ ನಾವು ಬೇಸರಗೊಳ್ಳಬಾರದು. ಅದು ಪ್ರಿಯ ದೇವರ ಮಕ್ಕಳೇ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅನೇಕರ ಮುಖದಲ್ಲಿ ಸಂತೋಷ ಇಲ್ಲ. ಬಲಹೀನವಾದ ಮುಖವನ್ನೇ ನಾವು ನೋಡಬೇಕಾಗಿರುತ್ತದೆ. ಸ್ತೋತ್ರ. ಆಸ್ಪತ್ರೆಗಳಲ್ಲಿ ಅಂತೂ ತುಂಬಾ ಜನಗಳು ಬಳಲಿ ಹೋಗಿದ್ದಾರೆ. ಹೌದು, ಸ್ತೋತ್ರ. ಬೈಬಲ್ ಹೇಳುತ್ತದೆ, ಆಪತ್ತು ಕಾಲದಲ್ಲಿ ನೀನು ಬಳಲಿ ಹೋಗಬೇಡ, ನಿನ್ನನ್ನು ಬಲಪಡಿಸಿಕೋ ಎಂಬುದಾಗಿ ಬರೆದಿದೆ. ಎಂಥ ಶೋಧನೆ ಕಾಲಗಳಲ್ಲಿಯೂ ನಾವೆಲ್ಲರೂ ನೋಡಬೇಕಾಗಿರುವುದು ಇಡೀ ವಿಶ್ವವನ್ನೇ ಸೃಷ್ಟಿಸಿದ ಯೆಹೋವ ದೇವರನ್ನ, ಯೇಸು ಕ್ರಿಸ್ತನನ್ನ ನಾವು ನಿರೀಕ್ಷಿಸುವುದಾದರೆ ಆತನು ಬಹುಬಲವನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಿ ನಡೆಸುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮೆಲ್ಲರಿಗೂ ಗೊತ್ತಿರುವ ಒಂದು ತಮಿಳು ಚರಣವನ್ನು ಆಡಿ ದೇವರ ನಾಮವನ್ನು ಮಯಪಡಿಸೋಣ. ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲರೂ ಕರங்களை ತಟ್ಟಿ ஆண்டவரை ஆராதித்து பாடுவோம். தேவ நாமத்துக்கு ஸ்தோத்திரம். நன்றி என்று சொல்லுகிறோம் நாதா.
துதிக்கிறோம் நாதா. நன்றி இயேசு ராஜா, நன்றி இயேசு ராஜா, நன்றி இயேசு ராஜா, நன்றி இயேசு ராஜா. சோர்ந்து போன நேரமெல்லாம் தூக்கி நீரே, சோர்ந்து போன நேரமெல்லாம் தூக்கி நீரே, சுகம் தந்து இதுவரை தாங்கி நீரே, சுகம் தந்து இதுவரை தாங்கி நீரே. நன்றி என்று சொல்லுகிறோம் நாதா, நாவாலே துதிக்கிறோம் நாதா. நன்றி என்று சொல்லுகிறோம் நாதா, நாவாலே துதிக்கிறோம் நாதா. இயேசு ராஜா, நன்றி இயேசு ராஜா, நன்றி இயேசு ராஜா, நன்றி இயேசு ராஜா. ಆಮೆನ್. ಹಲ್ಲೆಲೂಯಾ. ಈಗಲೂ ಕೂಡ ನಿಮಗೆ ಇನ್ನೊಂದು ವಾರ್ತೆಯನ್ನ ಹೇಳಿ ನಾನು ಬಲಪಡಿಸಬೇಕೆಂಬುದಾಗಿ ನಾನು ಇಷ್ಟಪಡುತ್ತೇನೆ. ಜ್ಞಾನೋಕ್ತಿಗಳ ಪುಸ್ತಕ 24ನೇ ಅಧ್ಯಾಯ 10ನೇ ನಂಬರ್ ವಾಕ್ಯ. சீக்கிரமா வாசிப்போம். நீதிமொழிகள் 24 10ஆம் வசனம். ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ஆபத்து காலத்தில் நீ சோர்ந்து போவாயானால் உன் பலம் குறுகியது. ಆಮೆನ್. ಅದು ಕನ್ನಡ ಪುಸ್ತಕದಲ್ಲಿ ಸ್ವಲ್ಪ ಚೆನ್ನಾಗಿ ಬರೆದಿದೆ, ಅದನ್ನೆಲ್ಲ ಓದಿ. ಇಕ್ಕಟ್ಟಿನ ದಿನದಲ್ಲಿ ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ನಿನ್ನ ಬಲವು ಇಕ್ಕಟ್ಟೆ. ஹல்லேலூயா. ஆபத்து காலத்துல நீ சோர்ந்து போவாயானால் உன் பலன் ಕುರುಗಿ போய்விடும். ಅಂದ್ರೆ ಸ್ತೋತ್ರ, ನಾವು ಆಪತ್ತಾದ ಶೋಧನೆಯಾದ ಕಾಲಗಳಲ್ಲಿ ನಾವು ಬಳಲಿ ಹೋಗಬಾರ್ದು. ನಾವು ಯಾವಾಗೆಲ್ಲ ಬಳಲಿ ಹೋಗುತ್ತೇವೋ ಆಗ ಇರೋ ಬಲವನ್ನು ಕೂಡ ನಾವು ಕಳ್ಕೊಂಡ್ಬಿಡ್ತೇವೆ. ದೇವರು ನಮಗೆ ಸ್ತೋತ್ರ, இருக்கிற பலனை கூட நாங்கள் எழுந்துருவோம். ஸ்தோத்திரம். ஆம் பிரியமான தேவனுடைய பிள்ளைகளே, உனக்கு எப்படிப்பட்டதான சூழ்நிலை, எந்த விதமான ஆபத்தான வேதனையான கண்ணீரான பிரச்சனையான காரியங்கள் உன்னை வந்து தாக்கினாலும், ஆனால் நீ பார்க்க வேண்டியது கர்த்தரை தான். அல்லேலூயா. ஸ்தோத்திரம். பிரச்சனையை அல்ல, கர்த்தரை நாம் பார்க்க வேண்டும். ஏன் கர்த்தரை பார்க்க வேண்டும்? கர்த்தர் நமக்கு பலன் கொடுக்கிறவராய் இருக்கிறார். ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ತೋತ್ರಂ. ಯಾಕೆ ಆಪತ್ತಾದ ವೇದನೆಯಾದ ಶೋಧನೆಯಾದ ಕಣ್ಣೀರಾದ ದುಃಖವಾದ ಕಾರ್ಯಗಳಲ್ಲಿ ನಾವು ಯಾರನ್ನ ನೋಡಬೇಕಂದ್ರೆ ಯೇಸು ಸ್ವಾಮಿಯನ್ನೇ ನೋಡಬೇಕು, ದೇವರನ್ನೇ ನೋಡಬೇಕು. ಯಾಕೆ ದೇವರನ್ನ ನೋಡಬೇಕಂದ್ರೆ ಇಲ್ಲಿ ಬರೆದಿದೆ, ನಾವು ದೇವರನ್ನು ನೋಡುವಾಗ ಅವನು ನಮಗೆ ಹೊಸ ಬಲವನ್ನ, ಹೊಸ ಆಶೀರ್ವಾದವನ್ನ, ಹೊಸ ದಾರಿಯನ್ನ ದೇವರು ನಮಗೆ ಕೊಡುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ, ಅನೇಕರು ಆದಿಕಾಂಡದ ಪುಸ್ತಕದಿಂದ ಪ್ರಕಟಣೆಯ ಪುಸ್ತಕದವರೆಗೂ ಅವರವರಿಗೆ ಆದ ಇಕ್ಕಟ್ಟಾದ ಸಮಯಗಳಲ್ಲಿ ಅವರು ದೇವರಲ್ಲಿ ತನ್ನನ್ನು ಬಲಪಡಿಸಿಕೊಂಡದಾಗಿ ನಾವು ನೋಡುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ಯಾವ ಕೊರನನ್ನು ನೋಡಿ ಹೆದರ್ಕೊಂಬೇಡ, ಯಾವ ಹಣದ ಕೊರತೆಯನ್ನು ನೋಡಿ ಹೆದರ್ಕೊಂಬೇಡ, ಕೆಲಸ ಇಲ್ಲ ಎಂಬುದಾಗಿ ಹೆದರ್ಕೊಂಬೇಡ,
ಬಾಡಿಗೆ ಕಟ್ಟಕ್ಕಾಗಲ್ಲ ನೋಡಿ ಹೆದರ್ಕೊಂಬೇಡ. ಅಯ್ಯೋ ನನ್ನ ಪರಿಸ್ಥಿತಿ ಹಿಂಗಾಗಿದೆಯೇ ಎಂಬುದಾಗಿ ಹೆದರ್ಕೊಂಡ್ಬೇಡ. ಹೆದರ್ಬೇಡ ನೀನು. ಯಾವ ವಿಷಯದಲ್ಲಿ ಹೆದರ್ಬೇಡ ನೀನು. ಸ್ತೋತ್ರ. ಯಾವ ಆಪತ್ತಲ್ಲಿ ಕೂಡ ನೀನು ಹೆದರ್ಕೊಂಬೇಡ. ಸ್ವಾಮಿಯನ್ನು ನೋಡು. ದೇವರು ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನ ಬಲಪಡಿಸುವಂತವರಾಗಿದ್ದಾರೆ. 1ನೇ ಸಮುವೇಲ ಪುಸ್ತಕ 30ನೇ ಅಧ್ಯಾಯ 6ನೇ ವಾಕ್ಯವನ್ನ ನೀವು ತಿರುಗಿಸಿ ಓದಿಕೊಂಡ್ರೆ ಅದರಲ್ಲಿ ಒಂದು ಒಳ್ಳೆಯ ವಾರ್ತೆ ಇದೆ. 1 சாமுவேல் 30ஆம் அதிகாரம் 6வது ವಚನ. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲಿಸಲು ಕೊಲ್ಲಬೇಕೆಂದಿದ್ದರಿಂದ ಅವನ ಬಲವು ಇಕ್ಕಟ್ಟಿನಲ್ಲಿ ಬಿದ್ದದ್ದು. ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನ ಬಲಪಡಿಸಿಕೊಂಡು தாவீது மிகவும் நெருக்கப்பட்டான். சகல ஜனங்களும் தங்கள் குமாரத்தைகள் நிமித்தம் மன கிளேசமானதினால் அவனை கல்லெறிய வேண்டும் என்று சொல்லிக் கொண்டார்கள். தாவீது தன் தேவனாகிய கர்த்தருக்குள் தன்னை திடப்படுத்திக் கொண்டான். ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೋಡ್ರಿ, ಇಡೀ ಸಮಾಜ ಜನಗಳು ಕಲ್ಲಲ್ಲಿ ಹೊಡೆದು ಸಾಯಿಸಾಕ್ಬಿಡ್ಬೇಕು ದಾವೀದನಂತ ಹೇಳಿದ್ದಾರೆ. ಆದ್ರೆ ದಾವೀದನು ಈಗ ಮಾಡಿದ್ದು ಏನಪ್ಪಾ ಅಂದ್ರೆ, ದೇವರ ನಾಮಕ್ಕೆ ಸ್ತೋತ್ರ, ಕರ್ತನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. ಸ್ತೋತ್ರ. ಒಂದ್ ವೇಳೆ ಈ ಜನಗಳು ನನ್ನನ್ನು ಕಲ್ಲಲ್ಲಿ ಹೊಡೆದ್ರು ಕೂಡ ಆ ಕಲ್ಲಿಗೆ ದೇವರು ತಪ್ಪಿಸಿ ನನ್ನನ್ನು ದೇವರು ಕಾಯ್ತಾನೆ ಎಂಬುದಾಗಿ ಆ ದೇವರ ಮುಖವನ್ನೇ ನೋಡುವಂತವನಾಗಿದ್ದ. ನಾನಾಗಿದ್ರೆ ಏನ್ ಮಾಡ್ತಾ ಇದ್ದೆ, ಯಾವ ಕಲ್ಲು ಹೆಂಗೆ ಬೀಳುತ್ತದೋ, ಯಾರು ಹೆಂಗಿಂದ ಹೊಡೆಯುತ್ತಾನೋ, ಯಾರು ಯಾವ ಕಡೆಯಿಂದ ಬರ್ತಾರೆ ಎಂಬುದಾಗಿ ನೀನು ಯೋಚನೆ ಮಾಡಬಹುದಾಗಿತ್ತು. ಆದರೆ ದಾವೀದನ ಅನುಭವ ನೋಡಿ, ಕರ್ತರುக்குள்ளே தன்னை திடப்படுத்திக்கொண்டார். ಅದು ಪ್ರಿಯ ದೇವರ ಮಕ್ಕಳೇ, ಸ್ತೋತ್ರ. ನಾವು ನಿಜವಾಗಲೂ ನಮ್ಮ ಆಯುಸ್ಸು ಕಾಲಗಳಲ್ಲಿ ಬರುವ ಎಲ್ಲಾ ತರದ ಶೋಧನೆಗಳು, ಎಲ್ಲಾ ತರದ ವೇದನೆಗಳು, ಎಲ್ಲಾ ತರದ ಕಣ್ಣೀರಾದ ಇಕ್ಕಟ್ಟಾದ சந்தர்ப்பಗಳಲ್ಲಿ நாம் நம்முடைய வாழ்க்கையின் ஓட்டத்தில் வருகிற போராட்டங்கள், நம்முடைய வாழ்க்கையில் வருகிற நெருக்கங்கள், நம்முடைய வாழ்க்கையில் வருகிற பிரச்சனைகள், தடைகள், பாடுகள் வரும் பொழுது நாம் கர்த்தரே பார்க்க வேண்டியதா இருக்கிறது. ದೇವರ ನಾಮಕ್ಕೆ ಸ್ತೋತ್ರ. ದೇವರ ನಾಮಕ್ಕೆ ಸ್ತೋತ್ರ. ನಿನ್ನ ಜೀವನದಲ್ಲಿ ಅನೇಕ ವಿಧವಾದ ಕಷ್ಟಗಳು, ಆಪತ್ತುಗಳು ಬರ್ತದ, ಶೋಧನೆಗಳು ಬರ್ತದ, ಕಣ್ಣೀರಾದ ಕಾರ್ಯಗಳು ಬರ್ತದ, ವೇದನೆಯಾದ ಕಾರ್ಯಗಳು ಬರ್ತದ. ಆಗ ನೀನು ನೋಡಬೇಕಾಗಿರೋದು ದೇವರ ಬಲವನ್ನು, ನೀನು ಎದುರು ನೋಡಬೇಕಾಗಿರೋದು ದೇವರ ಕೃಪೆಯನ್ನು. ನೀನು ಕರ್ತನಲ್ಲಿ ನಿನ್ನನ್ನು ಬಲಪಡಿಸಿಕೊಳ್ಳಬೇಕಾಗಿದೆ. ಇದನ್ನು ಕೇಳುವ ದೇವರ ಮಕ್ಕಳೇ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸ್ತೋತ್ರ. ಶೋಧನೆಗಳು ಬರ್ತದೆ, ಅನೇಕ ವಿಧವಾದ ತಡೆಗಳು ಬರ್ತದೆ, ಅನೇಕ ತರವಾದ ವೇದನೆಗಳು, ಕಷ್ಟಗಳು, ಶ್ರಮಗಳು ಬರ್ತದೆ. ಆಗೆಲ್ಲ ನಿನ್ನನ್ನು ಕರ್ತನಲ್ಲಿ ನಿನ್ನನ್ನು ನೀನು ಬಲಪಡಿಸಿಕೊಳ್ಳಬೇಕಾಗಿರುತ್ತದೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. ಕೆಲವರೆಲ್ಲ ಯೋನ ವಿಶ್ವಾಸಿಗಳಾಗಿದ್ದಾರೆ. ಸಣ್ಣ ವಿಷಯದಲ್ಲಿ ಕೂಡ ಯೋನ ತರ ನಾನು ಇರೋದಕ್ಕಿಂತ ಸತ್ತೋಗ್ಬಿಡೋದೇ ಮೇಲು ಅಂತ ಅವರೆಲ್ಲರಿಗಿಂತ ಯೋನ ಅಂತ ಹೆಸರು ಬಿಡಬೇಕು. ಯೋನ ಪುಸ್ತಕ 4ನೇ ಅಧ್ಯಾಯ 8ನೇ ವಾರ್ತೆನ ಓದ್ಬಿಡಿ, ನಾನು ನಿಲ್ಲಿಸ್ತೇನೆ, ಟೈಮ್ ಆಗಿದೆ. ಯೋನ ಪುಸ್ತಕ 4ನೇ ಅಧ್ಯಾಯ 8ನೇ ನಂಬರ್ ವಾಕ್ಯ. சூரியன் உதித்த போது தேவன் உஷ்ணமான கீழ்காற்றை கட்டளையிட்டார். அப்பொழுது வெயில் யோனாவுடைய தலை மேல் படுகிறதினால் அவன் சோர்ந்து போய்
தனக்குள்ள சாவை விரும்பி நான் உயிரோடு இருக்கிறதை பார்க்கிலும் சாகிறது நலமா இருக்கும் என்றான். ಸೂರ್ಯನು ಹುಟ್ಟಿದಾಗ ದೇವರು ಬಿಸಿಯಾದ ಮೂಡಣ ಗಾಳಿಯನ್ನು ಏರ್ಪಡಿಸಿದನು. ಬಿಸಿಲು ಯೋನನ ತಲೆಗೆ ಹೊಡೆಯಲು ಅವನು ಮೂರ್ಛೆ ಹೋಗುವನಾಗಿ ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ಮರಣವನ್ನು ಕೇಳಿಕೊಂಡನು. ஜீசஸ் ஓகே வாசகன் டீக்க சக்கனே. சூரியன் உதிக்கும் போது தேவன் உஷ்ணமான கீழ்காற்றை கட்டளையிட்டார். அப்பொழுது வெயில் யோனாவுடைய தலைமேல் படுகிறதினால் அவன் சோர்ந்து போய் தனக்குள் சாவை விரும்பி நான் உயிரோடு இருக்கிறதை பார்க்கிலும் சாகிறது நலமாயிருக்கும் என்றான். ಶರೀರದಲ್ಲಿ ತಲೆ ಮೇಲೆ ಸ್ವಲ್ಪ ಬಿಸಿಲು ಜಾಸ್ತಿ ಬಿತ್ತು. ಸ್ತೋತ್ರ. ತಮಿಳುನಾಡು ದೇಶಕ್ಕಿಂತ, ಕೇರಳಕ್ಕಿಂತ, ಆಂಧ್ರಕ್ಕಿಂತ 4 ಪಟ್ಟು ಹೆಚ್ಚಾಗಿದೆ ಅಂತೆ ಪಾಪಿನಿ ಗುನಿಯಾದಲ್ಲಿ. ಅಲ್ಲಿಂದ ಬಂದ ಒಬ್ಬ ಸ್ನೇಹಿತರು ನನಗೆ ಹೇಳಿದ್ರು, ನಿಮ್ಮ ದೇಶ ಎಷ್ಟೋ ಉಷ್ಣ ಕಮ್ಮಿ ಇದೆ ಅಂತ ಹೇಳಿದ್ರು, ಬಿಸಿ ಕಮ್ಮಿ ಇದೆ, உங்க இந்தியாவில் சூடு கம்மி, எங்க தீவுல எங்க பாப்பினி குனியாவில் இந்த இந்தியாவோட 4 மடங்கு அதிகமா இருக்கிறது உஷ்ணம் என்று சொல்லி. ஆம் பிரியமான தேவனுடைய பிள்ளைகளே, இந்த யோனா தீர்க்கதரிசியின் தலை மேல கொஞ்சம் அதிகமான வெயில் பட்டதினால அவன் சோர்ந்து போய் நான் இருக்கிறதை விட சாக வேண்டும் என்று கோருகிறான். சரீரத்துல கொஞ்சம் பாடு வந்ததுனால அவன் சொல்றான், நான் இருக்கவே கூடாது என்று சொல்லி. அருமையான தேவனுடைய பிள்ளைகளே, எந்த விதமான பிரச்சனைகள் நம்மிடத்தை வரும் பொழுது நாம் பார்க்க வேண்டியது நம்முடைய ஆண்டவராக இயேசு கிறிஸ்துவை நாம் பார்க்கணும். அவரை பார்க்கும் பொழுது உண்மையாகவே தேவன் நமக்கு பலன் கொடுக்கிறவராயிருக்கிறார், தேவன் நம்மை நடத்துகிறவராயிருக்கிறார், தேவன் நம்மை காக்கிறவராயிருக்கிறார். தேவனுடைய பரிசுத்த நாமத்திற்கு ಮಹಿಮೆ ಉಂಟಾಗುವುದಾಗ. ಸ್ತೋತ್ರಂ. ಕೆಳಗಡೆ ವಾಕ್ಯ ಓದಿ ನಾನು ನಿಲ್ಲಿಸ್ತೇನೆ. ಸೂರ್ಯನು ಹುಟ್ಟಿದಾಗ ಬಿಸಿಯಾದ ಮೋಡಣವನ್ನು ಗಾಳಿಯನ್ನು ಏರ್ಪಡಿಸಿದನು. ಬಿಸಿಯಾದ ಮೋಡನ ಗಾಳಿಯನ್ನು ದೇವರಿಗೆ ಆಜ್ಞಾಪಿಸಿದ್ರು. ಬಿಸಿಲು ಯೋನನ ತಲೆಗೆ ಹೊಡೆಯಲು, ಆಮೇನ್. ಬಿಸಿಲು ಯೋನ ತಲೆ ಮೇಲೆ ಹೊಡೆಯಲು ಅವನು ಮೂರ್ಛೆ ಹೋಗುವಂತವನಾಗಿ ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು, ನಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂಬುದಾಗಿ ಮರಣವನ್ನು ಕೇಳಿಕೊಂಡನು. ಅವನು ಬಳಲೆ ಹೋಗ್ಬಿಟ್ಟ, ಅವನು ಸೋರ್ದು ಹೋಗ್ಬಿಟ್ಟ, ಬಳಲೆ ಹೋಗ್ಬಿಟ್ಟ. ಇದನ್ನು ಕೇಳುವ ದೇವರ ಮಕ್ಕಳೇ, ಸತ್ಯವೇದವು ಏನ್ ಹೇಳುತ್ತದೆ? ನೀನು ಯಾವ ವಿಷಯದಲ್ಲಿ ಬಳಲಿ ಹೋದ್ರೂ ಕೂಡ ನಿನಗೆ ದೇವರು ಫಲವನ್ನು ಕೊಡುತ್ತಾನೆ. ಆಪತ್ತನ್ನು ನೋಡಿ ಬಳಲಿ ಹೋಗಿದ್ಯಾ? ಏನೋ ಒಂದು ಬಿಸಿಲು ಗಾಳಿ ಹೊಡಿತದೆ ಎಂಬುದಾಗಿ ಬಳಲಿ ಹೋಗಿರ್ತೀಯಾ? ಏನೋ ಒಂದು ಭಯವನ್ನು, ಏನೋ ಒಂದು ಕಾಯಿಲೆಗಳನ್ನು ನೋಡಿ, ಸಮಾಜವನ್ನು ನೋಡಿ, ಇದನ್ನ ನೋಡಿ ಭಯ ಪಡ್ತೀಯಾ? ಯಾವುದೇ ವಿಷಯದಲ್ಲಿ ಕೂಡ ನೀನು ಭಯ ಪಡಬೇಡ, ಬಲಹೀನನು ಆಗಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ ದೇವರು ಹೇಳ್ತಾ ಇದ್ದಾನೆ, ಸ್ತೋತ್ರ. ಬಳಲಿ ಹೋದವನಿಗೆ ದೇವರು ಬಹುಬಲವನ್ನು ಕೊಡುತ್ತಾನೆ. ಯೋನನಿಗೆ ದೇವರು ಬಹುಬಲವನ್ನು ಕೊಟ್ಟರು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ದಾವೀದನಿಗೆ ದೇವರು ಬಹುಬಲವನ್ನು ಕೊಟ್ಟರು. ಸ್ತೋತ್ರ. ಅದೇ ತರ ನಮ್ಮ ಜೀವನದಲ್ಲಿ ಕೂಡ ನಾವೆಲ್ಲಾದರೂ ಬಲವನ್ನು ಪಟ್ಟಿದ್ರೆ ದೇವರು ನಮಗೆ ಬಲವನ್ನು ಕೊಡಲು ಶಕ್ತನಾಗಿದ್ದಾನೆ. ಒಂದು ನಿಮಿಷ ಎಲ್ಲರೂ ಕಣ್ಣು ಮುಚ್ಚಿ ನಮ್ಮನ್ನು ಬಲಪಡಿಸುವ ದೇವರನ್ನು ನೋಡೋಣ. ಸ್ತೋತ್ರ. ಹಲ್ಲೆಲೂಯಾ. ಸ್ತೋತ್ರ ಕರ್ತಾವೇ, ಸ್ತೋತ್ರ. ದೇವನೇ ಕರ್ತಾವೇ, ಯಾರು ಬಲಹೀನರಾಗಿರುತ್ತಾರೋ ಅವರಿಗೆ ನನ್ನ ಬಲವನ್ನು ಕೊಡುತ್ತೇನೆ. ಯಾರು ಕರ್ತಾವೇ, ಸ್ತೋತ್ರಮಯ ಕರ್ತಾವೇ, ವೇದನೆಯಲ್ಲಿ ಶೋಧನೆಯಲ್ಲಿ ಇದ್ದಾರೋ ಅವರನ್ನು ನಾನು ತಪ್ಪಿಸುತ್ತೇನೆ ಎಂಬುದಾಗಿ ಹೇಳಿದ್ದೀರಲ್ಲಪ್ಪ. ಈ ಲೋಕದಲ್ಲಿರುವ ಅನೇಕ ವಿಧವಾದ ಸನ್ನಿವೇಶಗಳನ್ನು ನೋಡಿ
ಆಸ್ಪತ್ರೆಗಳನ್ನು ನೋಡಿ, ಟಿವಿಯನ್ನು ನೋಡಿ, ಇದನ್ನ ನೋಡಿ ನಾವು ಭಯಪಟ್ಟು ಬಿಡ್ತೇವಪ್ಪ, ಬಳಲಿ ಹೋಗ್ಬಿಟ್ಟಿರ್ತೇವೆ. ಸ್ವಾಮಿ, ನಮ್ಮ ಭಯವನ್ನು ದೂರ ಮಾಡು, ನಮ್ಮ ಬಳಲುವಿಕೆಯನ್ನು ದೂರ ಮಾಡು, ನಮ್ಮ ಶೋಧನೆಗಳಿಂದ ನಮ್ಮನ್ನು ತಪ್ಪಿಸು. ದೇವನೇ, ಶರೀರದಲ್ಲಿ ಯಾವುದೋ ಒಂದು ವ್ಯಾಧನೆ ಬಂದಿದ್ರೆ, ಕಾಯಿಲೆ ಬಂದಿದ್ರೆ ಅದನ್ನು ನೋಡಿ ಕೂಡ ನಾವು ಭಯ ಬಂದ್ಬಿಡ್ತೇವೆ. ನೆಗಡಿ ಬಂದರೆ, ತಲೆನೋವು ಬಂದರೆ, ಜ್ವರ ಬಂದರೆ ನಾವು ಭಯ ಪಡ್ಬಿಡ್ತೇವಪ್ಪ. ಯಾರಾದರ ಭಯ ಪಡೆದಂತೆ ನಿನ್ನ ಬಲವನ್ನು ಎಲ್ಲ ಮಕ್ಕಳಿಗೆ ಕೊಡಬೇಕಾಗಿ ಕೇಳುತ್ತೇನೆ. ಯೇಸಪ್ಪ, ಸ್ತೋತ್ರ. ನನಗೆ ಕೊಡು, ನನ್ನ ಕುಟುಂಬದವರಿಗೆ ಕೊಡು, ನಮ್ಮ ಸಭೆಯವರಿಗೆ ಕೊಡು, ಎಲ್ಲ ಮಕ್ಕಳಿಗೆ ಕೊಡು, ಈ ಲೋಕದವರಿಗೆ ಕೊಡು ಬಿಡಪ್ಪ. ಅವರ ವೇದನೆಗಳು, ಅವರ ಶೋಧನೆಗಳು, ಅವರ ಕಷ್ಟಗಳಿಂದ ಪಾರ ಮಾಡು. ನನ್ನ ದೇವನೇ, ಭೂಮಿಯನ್ನು, ಆಕಾಶವನ್ನು, ಸರ್ವಲೋಕವನ್ನು ಸೃಷ್ಟಿ ಮಾಡಿದ ದೇವರೇ, ನಾನು ಬಲಹೀನನಿಗೆ ಬಲ ಕೊಡುತ್ತೇನೆ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಮಯ್ಯ. ನಿನ್ನ ವಾಗ್ದಾನಗಳಿಗಾಗಿ ಸ್ತೋತ್ರ. ಬಲಹೀನವನ್ನು ನೋಡಿ ಅಲ್ಲಪ್ಪ, ನಿನ್ನನ್ನೇ ನೋಡಿ ಓಡುವುದಕ್ಕೆ ನಮಗೆ ಕೃಪೆ ಕೊಡು. ಬಲ ಕೊಡುವ ನಿನ್ನನ್ನೇ ನೋಡಿ ಓಡುವುದಕ್ಕೆ ಸಹಾಯ ಮಾಡು. ನಿನ್ನನ್ನೇ ನೋಡಿ ಜೀವಿಸುವುದಕ್ಕೆ ಸಹಾಯ ಮಾಡು. ಕರ್ತನೇ, ನಿನಗೆ ಸ್ತೋತ್ರಮಯ್ಯ, ಸ್ತೋತ್ರಮಯ್ಯ, ಸ್ತೋತ್ರ. ಯೆಹೋವನನ್ನು ನಿರೀಕ್ಷಿಸಿದವರು, ಯೆಹೋವ ದೇವರನ್ನು ನಿರೀಕ್ಷಿಸಿದವರು, ಯೆಹೋವ ದೇವರನ್ನು ನಿರೀಕ್ಷಿಸಿದವರು ಹೊಸ ಫಲವನ್ನು ಹೊಂದುತ್ತಾರೆ, ಹೊಸ ಫಲವನ್ನು ಹೊಂದುತ್ತಾರೆ, ಹೊಸ ಫಲವನ್ನು ಹೊಂದಿಕೊಳ್ಳುತ್ತಾರೆ. ಸ್ತೋತ್ರಮಯ್ಯ, ಸ್ತೋತ್ರ. ನಾವು ನಿನ್ನ ಫಲವನ್ನು ಹೊಂದಿಕೊಂಡು ನಿನ್ನ ದಾರಿಯಲ್ಲಿ ನಡೆಯುವುದಕ್ಕೆ ಕೃಪೆ ಕೊಡು. ಘನಮಾನ ಮಹಿಮೆ ಎಲ್ಲ ನಿನಗೆ ಸಲ್ಲಿಸ್ತೇನೆ. ಒಂದು ವೇಳೆ ಯಾರಾದರೂ ಬಲಹೀನರುಗಳು, ಕಾಯಿಲೆಗಳು, ಕತ್ತಾವೆ, ವೇದನೆ, ಶೋಧನೆ, ನೆಗಡಿ, ಕೆಮ್ಮು, ಜನಾನವರು ಯಾರಾದಿದ್ರೆ ಯೇಸುವಿನ ನಾಮದಲ್ಲಿ ಅವರೆಲ್ಲರನ್ನ ಬಿಡುಗಡೆ ಮಾಡಪ್ಪ. ಎಲ್ಲರನ್ನ ನೀನು ಆಶೀರ್ವಾದ ಮಾಡು, ಸಹಾಯ ಮಾಡಿ ನಡೆಸು, ಕಾಪಾಡು. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಆಶೀರ್ವಾದ ನಮ್ಮೆಲ್ಲರ ಮೇಲೆ ಯೇಸು ಕ್ರಿಸ್ತನ ಬರುವ ತನಕ ಸದಾ ಕಾಲದಲ್ಲಿ. ನನ್ನ ಮನೆಯವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಪರಿಶುದ್ಧ ನಾಮವನ್ನು ಕೀರ್ತಿಸಿ. ನನ್ನ ಮನೆಯವೇ ಕರ್ತನನ್ನು ಕೊಂಡಾಡು, ಮಾತು ಮಾಡಿದ ಪ್ರಕಾರದಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ಹಲ್ಲೆಲೂಯಾ, ಸ್ತೋತ್ರ, ಹಲ್ಲೆಲೂಯಾ, ಸ್ತೋತ್ರ, ಹಲ್ಲೆಲೂಯಾ, ಸ್ತೋತ್ರ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರ.